ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ಸಿನಿಮಾ ಸಿಗ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡ ಅತ್ಯಂತ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬರು ಅನ್ನೋದು ನಿರ್ಭೀವಾದ. ಅವರ ಹುಟ್ಟುಹಬ್ಬವನ್ನ ಇವತ್ತು ನಿನ್ನೆ 75 ತುಂಬಿತು. ಕನ್ನಡ ಚಿತ್ರೋದ್ಯಮಕ್ಕೆ ಬಂದು 50 ವರ್ಷ. ಈ ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ಸಂತೋಷದ ಸಂಭ್ರಮದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅಂತಹ ಸಂಭ್ರಮದ ಆಚರಣೆಯನ್ನ ನಿಜ ಮಾಡಿದ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೃಷ್ಣೇಗೌಡರನ್ನು ಮೊದಲನೆಯಾಗಿ ಅಭಿನಂದಿಸಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಹುಟ್ಟು ಹಬ್ಬ ಅಂತ ಹೇಳಿದಾಗ ಒಂದು ಕೇಕ್ ಕಟ್ ಮಾಡಿಯೋ ಇನ್ನೊಂದು ಹಬ್ಬ ಪಾಯಸ ಮಾಡಿಯೋ ಅದನ್ನ ಸಂಭ್ರಮಿಸ್ತಾ ಇರ್ತೇವೆ. 50 ವರ್ಷದ ಸಂಭ್ರಮ ಅಂದ ತಕ್ಷಣ ಒಂದು ಪುತ್ಥಳಿಯನ್ನು ಕೊಟ್ಟು ಸಂಭ್ರಮಿಸ್ತಾ ಇರ್ತೇವೆ. ಆದ್ರೆ ಕೃಷ್ಣೇಗೌಡರು ಒಂದು ಹೊಸ ರೀತಿಯಲ್ಲಿ ಒಂದು ಯೋಜನೆ ಹಾಕೊಂಡಿದ್ರು. ಅದೇ ಈ 106 ಕಣ್ಣು ಪುಸ್ತಕ. ಈ ಪುಸ್ತಕದ ಹಿರಿಮೆ ಏನಾಗುತ್ತೆ ಅಂತಂದ್ರೆ, ಯಾಕಂದ್ರೆ ನನಗೆ ಸ್ವಲ್ಪ ಪುಸ್ತಕದ ಬಗ್ಗೆ ಮಾತಾಡಿದ್ರು, ಅದಕ್ಕಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀನಿ. ಪುಸ್ತಕವನ್ನ ಪ್ರಕಟಿಸುವ ಮೂಲಕ ನಾವು ವ್ಯಕ್ತಿಯನ್ನ ಸುಮ್ಮನೆ ಆರಾಧಿಸ್ತಾ ಇರೋದಿಲ್ಲ. ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನು, ಸತ್ವ ಏನು, ಅವರು ಕನ್ನಡ ಸಂಸ್ಕೃತಿಗೆ ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಿರೋ ಕಾಣಿಕೆ ಏನು, ಅದರ ಪುನರಾವಲೋಕನ ಮಾಡ್ತಾ ಇಡೀ ಅವರ ಆ ಚಿತ್ರಗಳನ್ನ ನಮ್ಮ ಇವತ್ತಿಗೆ ನಂಟನ್ನು ನೋಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಕಾರ್ಯವನ್ನ ಕೃಷ್ಣೇಗೌಡರು ಈ ಪುಸ್ತಕ ಪ್ರಕಟಿಸೋದ್ರ ಮೂಲಕ ಮಾಡಿದ್ದಾರೆ. ಗಂಗಾಧರ ಮೊದಲಿಯಾರವರು ಇದನ್ನ ಎಡಿಟ್ ಮಾಡೋದ್ರ ಮೂಲಕ ನಮ್ಗೆ ಮಾಡ್ಕೊಡ್ತಾರೆ. ಹಾಗಾಗಿ ಇವರೆಲ್ಲರೂ ಈ ಒಂದು ಅದ್ಭುತ ಕಾರ್ಯದಲ್ಲಿ ಅಭಿನಂದನೀಯರಾಗ್ತಾರೆ. ಪುಸ್ತಕ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ನಾವು ಸಾಮಾನ್ಯ ಸಿನಿಮಾ ನೋಡ್ತೀವಿ ಮರ್ತ್ಬಿಡ್ತೇವೆ, ಒಂದು ವ್ಯಕ್ತಿ ನೋಡ್ತೀವಿ ಮರ್ತ್ಬಿಡ್ತೇವೆ. ಆದ್ರೆ ಆ ಸಿನಿಮಾ, ಆ ಪುಸ್ತಕ ಕೇವಲ ಪುಸ್ತಕ ಹೋಗೋದಿಲ್ಲ. ಪುಸ್ತಕ ಆ ಮೂಲಕ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ಕನ್ನಡ ಸಂಸ್ಕೃತಿಗೆ ಒಂದು ನಂಟನ್ನ ಹುಟ್ಟಿಸ್ತಾವೆ. ಈ ನಂಟೆ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯೋದು. ಕೊಡುವ ಪುತ್ಥಳಿ ಅಲ್ಲ, ಕೊಡುವ ಕೇಕ್ ಅಲ್ಲ. ಇದನ್ನ ಅರ್ಥ ಮಾಡ್ಕೊಂಡಂತ ಇವರು ಇದನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಇವರನ್ನು ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾಗಳ ಬಗ್ಗೆ ಈಗಷ್ಟು ಬಹಳ ಮನಸ್ಪರ್ಶಿಯಾಗಿ ಮುನಿರತ್ನ ಅವರು ಮಾತಾಡಿದ್ರು. ನನ್ನ ಇವರೆಲ್ಲ ಒಂದು ಜನರೇಷನ್ ನನ್ನ ಸಂಬಂಧ ರಾಜೇಂದ್ರ ಸಿಂಗ್ ಬಾಬು ಜೊತೆಗೆ ಇರೋದು ರಾಜೇಂದ್ರ ಸಿಂಗ್ ಬಾಬು ಜೊತೆಗೆ ಅಲ್ಲ, ಶಂಕರ್ ಸಿಂಗ್ ಅವ್ರ ಜೊತೆ. ಯಾಕಂದ್ರೆ ನಾವೆಲ್ಲ ಒಂದು ತಲೆಮಾರು ಹಿಂದಿನವರು. ನಮ್ಮೂರಿನಲ್ಲಿ ಒಂದು ಸಿನಿಮಾ ಟಾಕೀಸ್ ಅಲ್ಲ, ಟೂರಿಂಗ್ ಟಾಕೀಸ್. ನಾನೊಂದು ಸಣ್ಣ ಹಳ್ಳಿ, ಮಲೆನಾಡಿನ ಒಂದು ಹಳ್ಳಿ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಒಂದು ಟೂರಿಂಗ್ ಟಾಕೀಸ್ 15 ದಿವಸ ಟೆಂಟ್ ಹೂಡಿ ದಿವಸಕ್ಕೆ ಒಂದೊಂದು ಸಿನಿಮಾ ತೋರಿಸ್ತಾ ಇದ್ರು. ನಾವು ಸಿನಿಮಾ ನೋಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಒಂದು ಸಿನಿಮಾ ಸತತವಾಗಿ 1 ವಾರ ಓಡಿದೆ. ಅದು ಇವರ ತಂದೆ ಶಂಕರ್ ಸಿಂಗ್ ಡೈರೆಕ್ಟ್ ಮಾಡಿದಂತ ಧರ್ಮಸ್ಥಳ. ನನಗೆ ಇನ್ನೊಂದು ನೆನಪಿದೆ, ಜನಗಳೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಬಂದು ಸಿನಿಮಾ ನೋಡಿದಷ್ಟೇ ಎಲ್ಲ ಅಲ್ಲಿ ಹಣಕಾಯಿ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದ್ರು. ಅಂತ ಒಂದು ದೊಡ್ಡ ಪರಂಪರೆಯಿಂದ ಬಂದಂತ ರಾಜೇಂದ್ರ ಸಿಂಗ್ ಬಾಬು ಅವರು, ಅವ್ರ ಕುಟುಂಬ ಕನ್ನಡ ಸಿನಿಮಾಕ್ಕೆ ಕೊಟ್ಟ ಕಾಣಿಕೆ ಸಣ್ಣದಲ್ಲ. ಅದನ್ನೇ ಬಾಬು ಅವರು ಇನ್ನೂ ಹೆಚ್ಚು ಮಾರ್ಮಿಕವಾಗಿ ಮತ್ತು ಪ್ರಸ್ತುತ ಜಗತ್ತಿಗೆ ಅನ್ವಯ ಆಗುವ ಹಾಗೆ ಮಾಡಿದ್ದಾರೆ. ಅವರ ಅನೇಕ ಸಿನಿಮಾಗಳು ಈಗಾಗಲೇ ಹೇಳಿದ್ರು ಅಂತ ಇರ್ಬೋದು. ಮುಂಚಿನ ಹಾರ, ನನಗೆ ಅವರ ಸಿನಿಮಾಗಳಲ್ಲಿ ಮುಂಚಿನ ಹಾರ ಬಹಳ ಇಷ್ಟವಾದ ಸಿನಿಮಾ ಹೇಳಿದ್ರು. ಕನ್ನಡದಲ್ಲಿ ಆ ಸಿನಿಮಾ ನೋಡಿ ಬಂದವರಿಗೆ ಒಂದು ಮೆಸೇಜ್ ಕೂಡ ಕೊಡ್ತಿದ್ದೆ. ಕನ್ನಡದಲ್ಲಿ ಒಂದು ಟ್ರೆಂಡ್ ಸೆಟರ್ ಆಗಿರ್ತದೆ. ಟ್ರೆಂಡ್ ಸೆಟರ್ ಅನ್ನೋ ಶಬ್ದವನ್ನು ಯಾಕೆ ಬಳಸ್ತೇವೆ ಅಂದ್ಕೊಳ್ಳೋದು ಬಹಳ ಮುಖ್ಯವಾಗ್ತಾ ಬರುತ್ತೆ. ಅಂತ ಒಂದು ಟ್ರೆಂಡ್ ಸೆಟರ್ ಬರೀ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ಟ್ರೆಂಡ್ ಸೆಟರ್ ಆಗಿ ಅಂತ ಅನೇಕ ಸಿನಿಮಾಗಳನ್ನ ಬಾಬು ಕೊಟ್ಟಿದಾರಲ್ಲ, ಆ ಕಾರಣವನ್ನು ವಿಶ್ಲೇಷಿಸೋದು ಕೂಡ ನಮಗೆ ಅಗತ್ಯ ಆಗ್ತದೆ. ನಾವು ಸುಮ್ಮನೆ ಟ್ರೆಂಡ್ ಸೆಟರ್ ಅಂತ ಹೇಳ್ತೀವಿ. ಯಾಕೆ ಒಂದು ಟ್ರೆಂಡ್ ಸೆಟರ್ ಆಗತ್ತೆ, ಒಂದು ಆಗಲ್ಲ ಅನ್ನೋದು ಕೂಡ
ಇವತ್ತು ಬಹಳ ಸುಲಭ. ನೀವು ಫೀಡ್ ಮಾಡಿದ್ರೆ ಅದೇ ನಿಮ್ಗೆ ಹೇಳುತ್ತೆ ಯಾಕಂದ್ರೆ 10th ಸೆಟರ್ ಆಯ್ತು, ಯಾಕೆ ಇನ್ನೊಂದು ಆಗ್ಲಿಲ್ಲ. ಅದ್ರ ಎಷ್ಟು ಜನಕ್ಕೆ ಅಪ್ರೋಚ್ ಮಾಡಿ ಇದನ್ನ ತಿಳ್ಕೊಳಕ್ ಸಾಧ್ಯ? ಆ ತಿಳ್ಕೊಳಕ್ಕೆ ಈ ಪುಸ್ತಕಗಳಾಗುತ್ತೆ. ಈ ಪುಸ್ತಕದಲ್ಲಿ 11 ಲೇಖನಗಳಿದೆಯಂತೆ. 11 ಲೇಖನಗಳು ಬಾಬು ಅವರ ಕ್ರಿಯಾತ್ಮಕ ಮುಖದ ಇನ್ನೊಂದು ಅದನ್ನು ಅನಾವರಣ ಮಾಡ್ತಾರೆ. ಅದು ಬಹಳ ಮುಖ್ಯ. ಅದನ್ನು ಓದ್ಬೇಕಾದ ನಾವೆಲ್ಲ ಸಿನಿಮಾ ನಿರ್ದೇಶಕರು ಓದ್ಬೇಕಾಗತ್ತೆ, ಎಲ್ಲ ಪ್ರೇಕ್ಷಕರು ಓದ್ಬೇಕಾಗುತ್ತೆ. ನಮ್ಗೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಸಿನಿಮಾವನ್ನ ಗಂಭೀರ ಮಾಧ್ಯಮವಾಗಿ ಇನ್ನೊಂದು ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಸಿನಿಮಾ ಕೇವಲ ಮನೋರಂಜನೆ ಮಾಧ್ಯಮ ಅಂತ ಹೇಳ್ಬಿಟ್ಟು ಅದರ ಪೂರ್ವಾಪರಗಳನ್ನ ಅರ್ಥ ಮಾಡ್ಕೋಲ್ಲ, ಅದರಲ್ಲಿರುವ ಪೊಲಿಟಿಕಲ್ ಅಂಡ್ ಸೋಷಿಯಲ್ ರೆಲೆವೆನ್ಸ್ ಅನ್ನ ಅರ್ಥ ಮಾಡ್ಕೋದಿಲ್ಲ, ಯಾವ ಪರಂಪರೆಯ ಕೊಂಡಿಯಾಗಿ ಈ ಸಿನಿಮಾ ಬರ್ತಿದೆ ಅಂತ ಅರ್ಥ ಮಾಡ್ಕೋದಿಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ನಾವು ಸಿನಿಮಾವನ್ನ ಸಿನಿಮಾವಾಗಿ ಅರ್ಥ ಮಾಡ್ಕೊಳ್ತಿರೋದ್ರಲ್ಲ, ಒಂದು ಪರಂಪರೆಯ ಎಳೆಯಾಗಿ ಅರ್ಥ ಮಾಡ್ಕೊತಾ ಹೋಗ್ತೀವಿ. ಅದು ಬಹಳ ಮುಖ್ಯ ಅಂತ ಒಂದು ದೊಡ್ಡ ಒಳ್ಳೆಯ ಕೆಲಸಕ್ಕೆ ಕೃಷ್ಣೇಗೌಡರು ನಾಂದಿ ಹಾಡಿದ್ದಾರೆ. ಹಾಗಾಗಿ ಅವರು ಪ್ರತಿ ವರ್ಷವೂ ಮಾಡಲಿರುವ ಈ ಸನ್ಮಾನ ಕೇವಲ ಪುತ್ಥಳಿಯ ಕೊಡೋದ್ರ ಮೂಲಕ ಮುಗಿದಿರಲಿ, ಈ ತರ ಅವರ ಸಿನಿಮಾಗಳ ಪುನರಾವಲೋಕನ ಆಗ್ಲಿ, ಒಂದು ದೊಡ್ಡ ಚರ್ಚೆ ಆಗ್ಲಿ, ಅವರ ಕೊಡುಗೆ ನಿಜವಾದ ಕೊಡುಗೆ ಏನು ಅಂತ ಅರ್ಥ ಆಗ್ಲಿ. ಅದಕ್ಕಾಗಿ ಇವರನ್ನ ಅಭಿನಂದಿಸ್ತೇನೆ. ಇಂಥ ಒಳ್ಳೆಯ ಕೃತಿಗಳನ್ನ ಕೊಟ್ಟಂತ ರಾಜನ್ ಸಿಂಗ್ ಬಾಬು ಅವರನ್ನ ಅಭಿನಂದಿಸ್ತೇನೆ. ಇಂಥ ಒಳ್ಳೆಯ ಪುಸ್ತಕ ಕೊಟ್ಟ ಗಂಗಾಧರ